ಯಾಕಂತ ಗೊತ್ತಾಗ್ತಿಲ್ಲ. ಉತ್ತರ ಕರ್ನಾಟಕದವ್ರು ಅಂದ್ರೇನೆ ಒಂಥರ ನೋಡ್ತಾರೆ. ನೀನೇ ಹೀರೋ, ನೀನೇ ಡೈರೆಕ್ಟರ್ ಅಂದ್ರೆ ನಾನು ಚಪ್ಪಲಿ ಬಿಡೋ ಪ್ಲೇಸ್ಗೂ ಬಿಡ್ತಾ ಇರಲಿಲ್ಲ. ಕೆಲವರು ಇಂಡಸ್ಟ್ರಿಯಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಪ್ರೊಡಕ್ಷನ್ ಹೌಸ್ ಹೋಗಿ ಬಂದಿದ್ದೀನಿ. 15 ಲಕ್ಷ ಅಂತ ಅನ್ಕೊಂಡಿದ್ದು 80 ಲಕ್ಷ. ಲವ್ ಫೇಲ್ ಆದಾಗ ಅವಳು ನನ್ನ ಹತ್ರ ಭಾಷೆ ಮೇ ಬಿ ದೂರ ಆಗ್ತೀನಂತ ಏನೋ ಗೊತ್ತಿಲ್ಲ, ಭಾಷೆ ತಗೊಂಡಿದ್ಲು. ಈಗ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಈ ಸಿನಿಮಾ ಮಾಡಿರೋದು ಗೊತ್ತಾ ಅವ್ರಿಗೆ? ಸೊ ಕಾಶಿನಾಥ್ ಫ್ಲೇವರ್ ಬರ್ತ್ ನೀನೇ ಮಾಡ್ಬೇಕು ಅಂದ್ರು. ಅವಳು ಇಟ್ಟಿರೋ ಹೆಜ್ಜೆಲಿ ನಾನು ಹೆಜ್ಜೆ ಇಡಬೇಕು. ಹುಡುಕ್ತಾ ಇದ್ದಲ್ಲಿ ಹೋದಾಗ ಇಲ್ಲಿ ಕಾಲಿಟ್ಟಿರ್ಬೋದಾ, ಇಲ್ಲಿ ಇಟ್ಟಿರ್ಬೋದಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ರಿಷಿ ಹಿರೇಮಠ ಅವರಿದ್ದಾರೆ ಬರ್ಗೆಟ್ ಬಸ್ಯ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ ಮನು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮನು ಅವ್ರಿಗೆ ವಾಯ್ಸ್ ಅವರಿಗೆ ಅಭಿಮಾನಿ. ನಾನು ಫಸ್ಟ್ ಅವರು ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸ್ ನಾನು ತಪ್ಪದೆ ನೋಡ್ತೀನಿ. ನಾನು ಸಬ್ಸ್ಕ್ರೈಬರ್ ಫಸ್ಟ್ ಆಫ್ ಆಲ್. ಸೊ ನಾನು ಒಂದು ಇಂಟರ್ವ್ಯೂ ಮಾಡಬೇಕು ಮನು ಅಂದರೆ ರೆಸ್ಪಾಂಡ್ ಮಾಡಿಬಿಟ್ಟು ಆಯ್ತು ಸರ್ ಮಾಡೋಣ ಬನ್ನಿ ಅಂತ ನನಗೆ ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು ಮನು ನಿಮಗೆ. ಇಲ್ಲ, ನಿಮ್ಮ ಇಂಟರ್ವ್ಯೂ ಮಾಡೋದು ತುಂಬ ಈಸಿ, ಸಿನಿಮಾ ಮಾಡೋದು ತುಂಬ ಕಷ್ಟ. ಅದೇ ನಿಜನೇ. ತುಂಬ ಅನುಭವ ಆಯಿತು. ಒಂದು 10 ಸಿನಿಮಾಕ್ಕಾಗೋಷ್ಟು ಅನುಭವ ಆಯಿತು. 10 ಸಿನಿಮಾಗೋಷ್ಟು ಅನುಭವ ಆಯಿತು ಅಂತಂದರೆ ಬರ್ಗೆಟ್ ಬಸ್ಯ ಸಿನಿಮಾ ಮಾಡಿದ್ರ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಷ್ಟು ಬರ್ಗೆಟ್ಕೊಂಡು ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ತೊಗೊಂಬರಕ್ಕೆ ಸಾಧ್ಯ ಆಯಿತು? ಸಿನಿಮಾ ಮಾಡೋದು ಒಂದು ಅಂತ ಆದರೆ ಇದನ್ನ ರಿಲೀಸ್ ಮಾಡೋದು ನೆಕ್ಸ್ಟ್ ಅಂತ. ನನಗೆ ಎಲ್ಲರೂ ಹೇಳ್ತಾ ಇದ್ರು ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅಂತ. ಅದ್ಯಾಕೆ ಕಷ್ಟ ಆಗುತ್ತೆ, ರಿಲೀಸ್ ಮಾಡ್ಬೋದು ಆರಾಮಾಗಿ, ಥಿಯೇಟ್ರಲ್ಲಿ ತೊಗೊಂಬರ್ಬೋದು ಅಂತ. ಬಟ್ ಸಿನಿಮಾಗೆ ಏನು ಬಜೆಟ್ ಇಟ್ಕೊಂಡಿರುತ್ತೆ ಅದರಲ್ಲಿ ಅರ್ಧ ಅಮೌಂಟ್ ನಾವು ರಿಲೀಸ್ಗೆ ಇಡ್ಬೇಕಂತ ಇವಾಗ ಗೊತ್ತಾಯಿತು. ಸೊ ತುಂಬ ಕಷ್ಟ ಆಯಿತು. ಅಲ್ಲಿಗಾದ್ರೂ ನಮ್ಮ ಪ್ರೊಡ್ಯೂಸರ್ ಸರ್ ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಏನು ಎಲ್ಲಿ ಏನು ತೊಂದರೆ ಆಗಿದೆ ಇರೋ ಥರ ಮಾಡ್ತಾ ಇದ್ದಾರೆ. ಹೆಂಗೆ ಯಾಸೆ ಹುಟ್ಟಿದ್ದು ಅಂದರೆ ಒಂದು ಬರ್ಗೆಟ್ ಬಸ್ಯ ಒಂದು ಕತೆ ರೂಪಕ್ಕೆ ಬಂದು ಒಂದು ಹಾಳೆ ಮೇಲೆ ಅದನ್ನು ಬರೆದು ನಂತರ ಅದು ಸ್ಕ್ರೀನ್ ಮೇಲೆ ಬರ್ತಾ ಇದೆ 21ಕ್ಕೆ. ಸೊ ಇದು ಶುರುವಾಗಿದ್ದ ಮೂಮೆಂಟ್ ಯಾವುದು? ಶುರುವಾಗಿದ್ದು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹಳ್ಳಿಯಿಂದ ಒಂದು ಹುಡುಗ ಬರ್ತಾನೆ ಬೆಂಗಳೂರಿಗೆ. ಬಂದು ಅವ್ನು ಮೆಜೆಸ್ಟಿಕಲ್ಲಿ ಇಳಿತಾನೆ. ಹಿಡಿದ್ಬಿಟ್ಟು ಹಿಂಗೆ ನೋಡ್ತಾನೆ, ಒಂದು ಸಾಕತ್ತಾಗಿರೋಳು ಬರ್ತಾಳೆ. ಎಷ್ಟು ಸಾಕತ್ತಾಯ್ದಾಳು ಗುರು ಅಂತಾನೆ. ಅವಳು ಪಾಸ್ ಆಗ್ತಾಳೆ, ಇವ್ನು ಹಾಗೆ ಮುಂದೆ ಹೋಗ್ತಾನೆ. ಸೊ ಅಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ, ಇವಳು ಬಿಟ್ಟು ಅವಳನ್ನ ನೋಡ್ತಾನೆ. ಸೊ ಇದು ಲಿಮಿಟ್ಲೆಸ್ ಅನ್ಮತ್ತು. ಹೋಗ್ತಾ ಸೊ ಈ ಒಂದು ಜರ್ನಿಯಲ್ಲಿ ಹುಟ್ಟಿರೋದೇ ಈ ಬರ್ಗೆಟ್ ಬಸ್ಯ ಕತೆ. ಸೊ ಅವ್ನ ಒಳಗಡೆ ಅನಿಸ್ತಾ ಇರುತ್ತೆ ಎಷ್ಟು ಸಾಕತ್ತಾಗಿದ್ದಾಳೆ, ಇವಳು ಮದುವೆ ಮಾಡ್ಕೊಂಡ್ರೆ ಸಾಕಪ್ಪ, ಇವಳು ಅಟ್ಲೀಸ್ಟ್ ಹಿಂಗೆ ಮುಟ್ಟಿದ್ರೆ ಸಾಕಪ್ಪ ಅಂತ ಅವ್ನ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಸೊ ಆಗಿ ಹುಟ್ಟಿರೋ ಕತೆನೇ ಈ ಬರ್ಗೆಟ್ ಬಸ್ಯ. ಮೊನ್ನೆ ಪ್ರೇಮ ಮೇಡಮ್ ಕೇಳಿದ್ರೆ ಹೆಂಗ್ ಹುಟ್ಟಿದ್ದು, ಇದು ಯಾವ ತರ ನಿಮ್ಗೆ ಬಂತು ಐಡಿಯಾಸ್ ಅಂತ ಕೇಳಿದ್ರು. ಸೊ ನನಗೆ ಅಲ್ಲಿ ಹೇಳಕ್ ಆಗ್ಲಿಲ್ಲ, ನರ್ವಸ್ ಆಯ್ತು. ಸೊ ಇವತ್ತು ಹೇಳ್ತಾ ಇದ್ದೀನಿ ಮುಂದೆ ಈ ತರ ಹುಟ್ಟಿರೋ ಕತೆ. ಸೊ ನಿಮ್ ಸುತ್ತಮುತ್ತ ಸುಮಾರು ಜನ ಬರ್ಗೆಟ್ ಬಸ್ ಇದ್ದಾರೆ? ಸುಮಾರು ಜನ ಇದ್ದಾರೆ. ಸಪೋಸ್ ಈಗ ನಮ್ದು ಇಂಟರ್ವ್ಯೂ ನಡೀತಾ ಇರುತ್ತೆ, ಇಲ್ಲಿ ಯಾರಾದ್ರೂ ಒಂದು ಹುಡುಗಿ ಪಾಸ್ ಆಯ್ತು ಅಂದ್ರೆ ನಾವು ಬಿಟ್ಟು ಅವ್ರು ನೋಡ್ತೀವಿ. ಸೊ ನಮ್ಮೊಳಗಡೆ ಇನ್ನೊಬ್ಬ ಬಸ್ಸೇ ಇರ್ತಾನೆ. ಸೊ ಅವನ್ನ ಹೊರಗಡೆ ತಂದಿದ್ದೀನಿ ಈ ಒಂದು ಇದರಲ್ಲಿ. ಸೊ ಅದು ಅವ್ರವ್ರ ಒಳಗಡೆ ವೈಯಕ್ತಿಕ ಅವ್ರವ್ರ ಮನಸ್ಸಲ್ಲಿ ಏನಿರುತ್ತೆ ಅವನೇ ಬರ್ಗೆಟ್ ಬಸ್ಯ. ಸಪೋಸ್ ಒಂದು 10 ಜನದಲ್ಲಿ ಒಂದು 6-7 ಜನ ಸಿಗ್ತಾರೆ ಬಸ್ಸೇನಂತ. ಅಂಡ್ ಉತ್ತರ ಕರ್ನಾಟಕದ ಮಂದಿಗೆ ಕನ್ನಡ ಸಿನಿಮಾ ಮೇಲೆ ತುಂಬಾ ಪ್ರೀತಿ ಮುಂಚೆಯಿಂದನು. ಅಂದ್ರೆ ಅಲ್ಲಿ ಸಿನಿಮಾಗಳನ್ನ ಆರಾಧಿಸ್ತಾರೆ, ಅಭಿಮಾನಿಸ್ತಾರೆ, ತುಂಬಾ ಪ್ರೀತಿ ಕೊಡ್ತಾರೆ. ಬಟ್ ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ, ಇಲ್ಲ ಸಿನಿಮಾ ತಯಾರು ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಪ್ರತಿಭೆಗಳು ಸ್ವಲ್ಪ ಕಂಪ್ಯಾರಿಟಿವ್ಲಿ ಇಲ್ಲಿ ಬಂದು ನೆಲೆ ಊರಿ ಅದನ್ನೊಂದನ್ನ ಒಂದು ಸಿನಿಮಾ ತಯಾರು ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ಯಾವಾಗ್ಲೂ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬಿಕಾಸ್ ಅವ್ರು ಅಭಿಮಾನಿಸಿ ಆರಾಧಿಸಿ ಸಿನಿಮಾನ ಅಷ್ಟು ಪ್ರೀತಿಸ್ತಾರೆ. ಬಟ್ ಸಿನಿಮಾ ಮಾಡಬೇಕು ಅಂತಂದಾಗ ಅವ್ರಿಗೆ ಅಷ್ಟು ವೆಲ್ಕಮಿಂಗ್ ಆಗಿದೆಯಾ, ಅಥವಾ ಅವ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಡ್ಬೇಕಾ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ? ನಿಜ, ಅವ್ರು ಜಾಸ್ತಿನೇ ಕಷ್ಟಪಡ್ಬೇಕಾಗುತ್ತೆ. ಯಾಕೆ ಉತ್ತರ ಕರ್ನಾಟಕ ಅಂದ್ರೆ ಭಾಷೆನೇ ಒಂಥರ ಇರುತ್ತೆ ನಮ್ಮ ಕಡೆ. ಬಟ್ ಆ ಭಾಷೆನ ಇಟ್ಕೊಂಡು ನಾವು ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ಕೋತೀವಿ ಅಂದ್ರೆ ತೊಂದರೆ ಆಗುತ್ತೆ. ಸೊ ಇಲ್ಲಿ ಬಂದು ಬೆಂಗಳೂರು ಭಾಷೆ ಕಲಿಬೇಕಾಗುತ್ತೆ. ಎಲ್ಲ ಆಲ್ ಓವರ್ ಎಲ್ಲ ಕಡೆ. ಅದು ಯಾಕೆ ಹಂಗೆ? ಇವಾಗ ಫಾರ್ ಎಕ್ಸಾಂಪಲ್ ಈಗ ಇದು ತಗೊಳ್ಳಿ, ಈಗ ರಾಜ್ ಬಿ ಶೆಟ್ಟಿ ಅವ್ರ ಸಿನಿಮಾ ತಗೊಳ್ಳಿ, ಇಲ್ಲ ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ತಗೊಳ್ಳಿ. ಅಲ್ಲಿ ಮಂಗಳೂರಿನ ಭಾಷೆ ಇಲ್ಲ ಕುಂದಾಪುರದ ಭಾಷೆ, ಆ ಭಾಷೆನ ನಾವು ಇಷ್ಟಪಡ್ತೀವಿ, ನೋಡ್ತೀವಿ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಗೊಂಡ್ರೆ ಅಲ್ಲಿ ಆ ಕಾಸರಗೋಡಿನ ಒಂದು ಭಾಷೆನ ನಾವು ಇಷ್ಟಪಡ್ತೀವಿ. ಹೌದಲ್ವಾ, ಸೊಗಡಲ್ವಾ, ಆ ಭಾಷೆ ಚೆನ್ನಾಗಿದೆಯಲ್ಲ ಅಂತ ಅನ್ಕೋತೀವಿ. ಬಟ್ ಉತ್ತರ ಕರ್ನಾಟಕ ಅಂತ ಬಂದ ತಕ್ಷಣ ಯಾಕೆ ಆ ಥರ ಅನ್ಸುತ್ತೆ ಜನಗಳ ಮೆಂಟಾಲಿಟಿ? ಯಾಕಂತ ಗೊತ್ತಾಗ್ತಿಲ್ಲ. ಉತ್ತರ ಕರ್ನಾಟಕದವ್ರು ಅಂದ್ರೇನೆ ಒಂಥರ ನೋಡ್ತಾರೆ. ಹೇಳ್ಬೇಕಂದ್ರೆ ನಿಯತ್ತಾಗಿರೋರು ಅಂದ್ರೆ ಉತ್ತರ ಕರ್ನಾಟಕದವ್ರೆ. ಇಲ್ಲಿ ಬಂದು ನೀನ್ ಕಸ ಬೆಳೆ ಅಂದ್ರೆ ಕಸ ಗುಡಿಸಿ ಏನ್ ಬೇಕಾದ್ರೂ ಕೆಲಸ ಮಾಡೋರು ಉತ್ತರ ಕರ್ನಾಟಕದವ್ರೆ. ಅವ್ರು ಒಂದ್ಸಲ ಒಬ್ರು ನಂಬಿದಾರೆ ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಸೊ ಉತ್ತರ ಕರ್ನಾಟಕದವರು ಅವ್ರು ಗೊತ್ತಿರೋದು ಒಂದೇ, ನಾವು ಎಲ್ಲಾದ್ರೂ ಹೋದ್ರು ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂತ. ಸೊ ಇಲ್ಲಿ ಸಿನಿಮಾ ಮಾಡಕ್ ಬರ್ತಾರೆ, ಡೈರೆಕ್ಟರ್ ಆಗ್ಬೇಕಂತ ಬರ್ತಾರೆ, ಆಕ್ಟರ್ ಆಗ್ಬೇಕಂತ ಬರ್ತಾರೆ, ನಾನಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಕೊನೆಗೆ ಏನೂ ಆಗಿಲ್ಲ ಅಂತ ಮತ್ತೆ ಊರಿಗೆ ವಾಪಸ್ ಹೊರಟೋಗ್ತಾರೆ. ಬಟ್ ನಾನು ಆಗಲ್ಲ ನಾನು ಬಂದಿರೋ ಉದ್ದೇಶ ಕಾರಣನೇ ಬೇರೆ ಇದೆ ಸಿನಿಮಾಗೆ. ಸೊ ನಾನು ಒಬ್ಬ ನಟ ಆಗ್ಬೇಕು, ನಿರ್ದೇಶಕ ಆಗ್ಬೇಕಂತ ಕನಸಲ್ಲೂ ಕಂಡಿಲ್ಲ. ಕನಸು ಬೀಳಕ್ಕೂ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ.
ಇದು ಒಂಥರ ನಿಮ್ ಕನ್ಸಲ್ವೇ ಅಲ್ಲ? ನನ್ನ ಕನಸಲ್ಲ, ಇದು ಬೇರೆಯವ್ರ ಕನಸು. ಮಂಜು ಸಿ ಅಂತ ಅವ್ನು ಇವತ್ತು ನಾನು ನೆನ್ಸ್ಕೋಬೇಕು. ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಅವನು ಒನ್ ಆಫ್ ದ ಕಾರಣನೇ. ಅವ್ನ ಪಾಪ 1,20,000 ಖರ್ಚು ಮಾಡಿ ಒಂದು ಟೀಸರ್ ಶೂಟ್ ಮಾಡ್ತೀವಿ ಬರ್ಗೆಟ್ ಬಸ್ ಎದ್ದು, ಒಂದೇ ಒಂದು ಸೀನ್. ಈಗ 2023-22 ಶೂಟ್ ಮಾಡ್ತೀವಿ. ಸೊ ಅದನ್ನ ಇಟ್ಕೊಂಡು ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಸ್ ನೋಡ್ಕಕ್ಕೆ ಹೋಗ್ತೀನಿ. ಆಮೇಲೆ ಆ ಶೂಟ್ ಆಗಿರೋದನ್ನ BN ಸ್ವಾಮಿ ಅವರು ಅವಾಗ ನನಗೆ ಇವ್ರನ್ನ ಪರಿಚಯ ಮಾಡಿಸ್ತಾರೆ, ಬಾಮ್ ಹರೀಶ್ ಸರ್ನ. ಹರೀಶ್ ಸರ್, ಗಿರೀಶ್ ಸರ್ ಅವ್ರ ಆಫೀಸಲ್ಲೇ ಇರ್ತಾರೆ. ಸೊ ಇದನ್ನ ಅವ್ರ ಹತ್ರ ಲಾಂಚ್ ಮಾಡಿಕೊಡ್ತೀನಿ ಅಂತ BN ಸ್ವಾಮಿ ಅವರು ಕರ್ಕೊಂಡು ಹೋಗ್ಬಿಟ್ಟು, ಅವ್ರ ಕಾರಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಲಾಂಚ್ ಮಾಡ್ತಾರೆ. ಹರೀಶ್ ಸರ್ ನೋಡ್ತಾರೆ ಅದನ್ನ, ನೋಡ್ಬಿಟ್ಟು ಯಾರು ಡೈರೆಕ್ಟರ್ ನೀವೇನ, ಆಕ್ಟರ್ ನೀವೇನ ಅಂತ ಕೇಳ್ತಾರೆ. ಹೌದು ಸರ್ ಅಂತ. ಅವ್ರೊಂದು 3-4 ಸಲ ನೋಡಿ ಅವ್ರ ಮನ್ಸಿಗೆ ಏನು ಅನಿಸ್ತೇನಲ್ಲ, ಈ ಸ್ಕಿಟ್ ನೀನೇ ಮಾಡ್ಬೇಕು ಕಣ, ಬೇರೆದವ್ರು ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಾಶಿನಾಥ್ ಫ್ಲೇವರ್ ಬರುತ್ತಾ ಅಂತಂದ್ರೆ ಅವತ್ತೇ ನಾನು ಕಾಶಿನಾಥ್ ತಂದಿದ್ದು. ಕರೆಕ್ಟ್. ಸೊ ಕಾಶಿನಾಥ್ ಫ್ಲೇವರ್ ಬರುತ್ತೆ, ನೀನೇ ಮಾಡ್ಬೇಕು ಅಂದ್ರು. ನನಗೊಂಥರ, ನಾನು ಆ್ಯಕ್ಚುಲಿ ಇದು ಆ ಒಂದು ಟ್ರೈಲರ್ಗೆ ನಾನು ಬೇರೆಯವರು ನಮ್ಮ ಫ್ರೆಂಡ್ ಇದ್ದ ಅವ್ನ ಕೈಲ ಮಾಡಿಸ್ಬೇಕಂತ ನಾನು ಅವ್ನು ರೇರ್ಸಲ್ಲಿ ಹೇಳ್ಕೊಡ್ತಾ ಇದ್ದೆ. ಆ್ಯಕ್ಚುಲಿ ಹೇಳ್ಬೇಕಂತ ನೀವು ಬರೀ ಡೈರೆಕ್ಟ್ ಮಾಡಬೇಕು, ಡೈರೆಕ್ಷನ್ ಮಾತ್ರ, ಆ್ಯಕ್ಟಿಂಗ್ ಒಲ್ಲಪ್ಪ ಅದು ಬೇಡ ಅಂತ ನನಗೆ. ಮಧು ಅಂತ ಅವನು ಹಾಸನ ಹುಡುಗ. ಸೊ ಅವನ್ನ ಬರ್ಗೆಟ್ ಬಸ್ಸೇ ಮಾಡೋಣ ಅಂತ ನಾನು ಮೆಂಟಲ್ ಫಿಕ್ಸ್ ಆಗಿದ್ದ. ರಂಗಭೂಮಿ ಕಲಾವಿದ ಆ್ಯಕ್ಚುಲಿ ಅವನು. ಸೊ ಅವನಿಗೆ ಹಾಸನಿಂದ ಬರ್ತಾನೆ, ಅವ್ನು 66 kg ಇರ್ತಾನೆ. ನನಗೆ ಬರ್ಸೇ ಬೇಕಾಗಿರೋದು 48, 48, 50 ಒಳಗಡೆನೆ. ಅವನು ಯಾರಿಗಾದ್ರೆ ಹಿಂಗೆ ಇಟ್ಕೊಂಡು ಪ್ರಪೋಸ್ ಮಾಡಿದ್ರೆ ಆ ಒಂದು ಬರ್ಗೆಟ್ ಅನ್ನೋ ಒಂದು ಏನು ಬರ್ಗೆಟ್ ಇದನ್ನ ಕಾಣಬೇಕು ಅವ್ನ ಬಾಡಿಯಲ್ಲಿ, ಲ್ಯಾಂಗ್ವೇಜಲ್ಲಿ. ಸೊ ಅವ್ನು ಹೆವಿ ಜಿಮ್ ಬಾಡಿ. ಹಿಂಗೆ ನೀವು ಕೂತಂಗೆ ಅವ್ನು ಕೂತಿರ್ತಾನೆ, ನಾನು ಕೆಳಗಡೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಕೈ ಹಿಡ್ಕೊಂಡು ಪ್ರಪೋಸ್ ಮಾಡ್ಬೇಕು ಹುಡುಗಿಗೆ. ಆ ಸೀನ್ ಹೇಳ್ಕೊಡ್ತಾ ಇದ್ವಿ. ನಮ್ಮ ಆನಂದ ಅಂತಿದ್ದಾನೆ, ಅವನು ವಿಡಿಯೋ ಮಾಡ್ತಾ ಇದ್ದಾನೆ, ಮೇಕಿಂಗ್ ವಿಡಿಯೋ ಥರ ಎಲ್ಲ ಆಯಿತು. ಅವನು 1% ಡೆವಲಪ್ ಇಲ್ಲ. ಆ ಬಸ್ಸನ್ನು ಒಂದು ಪಾತ್ರನ ತೊಗೊಳಕ್ಕೆ ಆಗ್ತಿಲ್ಲ ಅವ್ನ ಕೈಲ ಫಸ್ಟ್ ಆಫ್ ಆಲ್. ಸೊ ನಾನು ರೇರ್ಸಲ್ಲಿ ಮಾಡಿಸ್ತಾ ಇದ್ನಲ್ವಾ, ನನಗೆ ತೋರಿಸಿದ್ರು ಹುಡುಗರು ನೋಡು ಅಂತ. ಏನು ಅಂದೆ, ಚೆನ್ನಾಗಿ ಮಾಡ್ತಾ, ಅವ್ನಿಗೆ ನೀನು ಯಾಕೆ ಮಾಡಬಾರ್ದು? ನಾನು ಮಾಡಲ್ಲಪ್ಪ, ನನ್ನ ಡೈರೆಕ್ಷನ್ ಆಗಲ್ಲ ಅಂತಂದ್ರು. ಇಲ್ಲ, ಇದು ನೀನೇ ಮಾಡಬೇಕು, ಚೆನ್ನಾಗಿದೆ ಅಂತಂದ್ರು. ಸೊ ಅವಾಗ ನಾನು ಯೋಚನೆ ಮಾಡಿದೆ. ಬಾಮ್ ಹರೀಶ್ ಸರ್ ಹೇಳಿದ್ರು ಆ ಥರ, ಅವರು ಮುಂಚೆ ನೀನೇ ಮಾಡ್ಬೇಕು ಅಂದಿದ್ರು. ಸೊ ಅವಾಗ ಯೋಚನೆ ಮಾಡಿದೆ. ಸೊ ನೆಕ್ಸ್ಟ್ ಡೇ ಆದರೂ ಬಿಡಲ್ಲ ಶೂಟು. ಅವಳು ಬರ್ತಾಳೆ, ಹಿಂಗೆ ಬಂದು ಪ್ರಪೋಸ್ ಮಾಡೋ ಶಾರ್ಟು, ಅವಳು ಬೆಬ್ಬ ಅಂದ್ಬಿಟ್ಟು ಅವ್ನು ನರ್ವಸ್ ಆಗಿಬಿಟ್ಟ. ಸೊ ಅವಾಗ ನಾನು ಕಾಸ್ಟ್ಯೂಮ್ಸ್ ಹಾಕೊಂಬಂದು ಒಂದು ಟೀಜರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದು ಬಾಮ್ ಹರೀಶ್ ಸರ್ ಲಾಂಚ್ ಮಾಡ್ತಾರೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಆದಮೇಲೆ ಒಂದು 2 ವರ್ಷ ನನಗೆ ಗ್ಯಾಪ್ ಸಿಗುತ್ತೆ ಸ್ಕ್ರಿಪ್ಟ್ ಮಾಡೋಕ್ಕೆ. ಅಲ್ಲಿ ಪ್ರೊಡ್ಯೂಸರ್ಸು ಒಂದು 4-5 ಜನ ಬಂದು ಹೋಗ್ತಾರೆ, ನಾನು ಮಾಡ್ತೀನಿ ಅಂತ. ಬಟ್ ಯಾರೂ ಮಾಡಲ್ಲ ಸಿನಿಮಾನ. ನೀನೇ ಹೀರೋ, ನೀನೇ ಡೈರೆಕ್ಟರ್ ಅಂದರೆ ನಾನು ಚಪ್ಪಲಿ ಬಿಡೋ ಪ್ಲೇಸ್ಗೂ ಬಿಡ್ತಾ ಇರಲಿಲ್ಲ. ಕೆಲವರು ಇಂಡಸ್ಟ್ರಿಯಲ್ಲಿ ಎಲ್ಲ ಆಲ್ಮೋಸ್ಟು ಕೆಲವೊಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಬಂದಿದ್ದೀನಿ, ನೋಡೋಣ ಮಾಡೋಣ ಅಂತ. ಸರಿ ಸರ್ ಆಯಿತು ಅಂದ್ರೆ ಆಮೇಲೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಆಫೀಸಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಬಿಟ್ಬಿಟ್ಟೆ. ಊರಿಗೆ ಹೋಗಿ ಕಾಮಿಡಿ ವೀಡಿಯೋಸ್ ಮಾಡೋಣ, ಯೂಟ್ಯೂಬ್ ವೀಡಿಯೋಸಿಂದ ದುಡ್ಡು ಬಂದರೆ ನಾವೇ ಸಿನಿಮಾ ಮಾಡೋಣ ಅಂತ ಊರಿಗೆ ಹೋಗ್ತೀನಿ ನಾನು. ಊರಿಗೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಮಿಡಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ. ಹಂಗೆ ಮಾಡಿದಾಗ ಏನಾಗುತ್ತೆ, ಒಂದು 4-5 ಕಂಟೆಂಟ್ ಬಿಟ್ಟಾಗ ಇಂಡಸ್ಟ್ರಿಯಿಂದ ಫೋನ್ ಬರುತ್ತೆ. ಅಂದರೆ ಇಲ್ಲಿ ಇಂಡಸ್ಟ್ರಿ ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋರೆಲ್ಲ ಇವ್ನು ಬ್ಯಾಕ್ ಹೋದ, ಇವ್ನ ಕೈಲಾಗಲ್ಲ, ಇವ್ನ ಹಣ ಬರ ಇಷ್ಟೇ ಆಯಿತು, ಇವ್ನು ಬರಲ್ಲ, ಕಾಮಿಡಿ ವೀಡಿಯೋಸ್ ಮಾಡ್ಕೊತಿದ್ದಾನೆ ಅವರಲ್ಲಿ, ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಇವ್ನ ಹಣ ಬರೋಣ ಇಷ್ಟೇ ಅಂತ. ಕಾಮಿಡಿ ವೀಡಿಯೋಸ್ ಮಾಡಿದಾಗ ಏನಾಗುತ್ತೆ, ನನಗೆ ಒಂದು ಫೋನ್ ಬರುತ್ತೆ, ಕಂಟೆಂಟ್ ಚೆನ್ನಾಗಿದೆ, ಇವು ಥರ ಸ್ಕಿಟ್ಗಳು, ಇವ್ನು ಯಾಕೆ ಪಬ್ಲಿಕ್ ಮಾಡ್ಕೋತೀಯ, ಸಿನಿಮಾದಲ್ಲಿ ಯೂಸ್ ಮಾಡ್ಕೋಬೋದಲ್ಲ ಅಂತ. ಸೊ ಅದನ್ನ ನಾನು ಸ್ಟಾಪ್ ಮಾಡ್ತೀನಿ. ಅವ ನಮ್ಮ ಫ್ರೆಂಡ್ಸ್ ಎಲ್ಲ 2 ಲಕ್ಷ ಜೋಡಿಸೋಣ ಅಂತ 2 ಲಕ್ಷ ಜೋಡಿಸ್ಕೋತೀವಿ. ಇದರಲ್ಲಿ ನಮ್ಮ ಮಾಮ ಮಲ್ಲಿಕಾರ್ಜುನ್ ಅಂತ ಅವ್ರು 2 ಲಕ್ಷ, ನಮ್ಮ ಆನಂದ, ನಮ್ಮ ಮುರುಗೇಶ, ಈ ಥರ ನಮ್ಮ ಫ್ರೆಂಡ್ಸ್ ಎಲ್ಲ 2 ಲಕ್ಷ ಜೋಡಿಸ್ಕೊಂಡು ಈ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಏನಿದ್ದಾರೆ ಇವಾಗ ನಾಗಾರ್ಜುನ ರೆಡ್ಡಿ, ಅವರು 2 ಲಕ್ಷ ಕೊಡ್ತೀವಿ ಅಂತ ಇರ್ತಾರೆ. ಸೊ ಅವ್ರನ್ನ ಕೇಳೋಕ್ಕೆ ನಾವು ಊರಿಗೆ ಹೋಗ್ತೀವಿ ಗಾಡಿ ತಗೊಂಡು 3 ಜನನು. ಹೋದಾಗ ಆಯಿತು ನಿಮ್ಗೆ ಯಾವಾಗ ಬೇಕು ನಾನು ದುಡ್ಡು ಕೊಡ್ತೀನಿ ಅಂತಾರೆ ಅವರು. ಸರ್ ನೀವು ದುಡ್ಡು ಕೊಡ್ತಾ ಇದ್ದೀರಾ, ಒಂದ್ಸಲ ಕತೆ ಕೇಳಿ ಅಂತ 1 ಲೈನ್ ಕತೆ ಅವ್ರ ಮುಂದೆ ಇಡ್ತೀನಿ. ಅವರೆಲ್ಲ 1 ಲೈನ್ ಕತೆನೆಲ್ಲ ಓದ್ಬಿಟ್ಟು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾಕಂದ್ರೆ ನಾನ್ ಲೀನರ್ ಸ್ಕ್ರೀನ್ ಪ್ಲೇ ಹೋಗುತ್ತೆ. ಸಿನಿಮಾ ಕೂತ್ಕೊಂಡು ನೋಡ್ರೆ ಫಸ್ಟ್ ಸಲ ಅರ್ಥ ಆಗಲ್ಲ. ಸೊ ಆ ಥರದಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸರ್ ಈ ಥರ ಹೋಗುತ್ತೆ, ಈ ಥರ ಬಜೆಟ್ ಎಷ್ಟು ಅಂತ. ಸರ್ 15 ಲಕ್ಷದಲ್ಲಿ ಮುಗಿಸ್ಬಿಡ್ತೀನಿ ಸರ್. ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಬಜೆಟ್ ಎಷ್ಟು ಹಾಕ್ಬೇಕಂತನೂ ಗೊತ್ತಿಲ್ಲ. ನಾನೇನೋ ಒಂದು ಸಣ್ಣದೊಂದು ಸೋನಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ ಅಂತ ನನ್ನ ಪ್ಲ್ಯಾನ್. 15 ಲಕ್ಷ, ನನ್ನ ಹತ್ರ ಎಷ್ಟಿದೆ 6 ಲಕ್ಷ ಇದೆ ಸರ್, ಮಿಕ್ಕಿದ್ದು ನಾನು ಹಾಕ್ತೀನಿ, ಶುರು ಮಾಡ್ಕೊಳ್ಳಿ ಅಂತಾರೆ. ಬರ್ತಾರೆ. ಅವಾಗ ಬಾಮ್ ಹರೀಶ್ ಸರ್ ಅಧ್ಯಕ್ಷರಾಗಿರ್ತಾರೆ ವಾಣಿಜ್ಯ ಮಂಡಳಿಗೆ, ಅವ್ರ ಹತ್ರ ಹೋಗ್ತೀವಿ, ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಸೊ 15 ಲಕ್ಷದಲ್ಲಿ ಸ್ಟಾರ್ಟ್ ಆಗಿರೋ ಒಂದು ಪ್ರಾಜೆಕ್ಟು 80 ಲಕ್ಷಕ್ಕೆ ಬಂದು ನಿಲ್ಲುತ್ತೆ ವಿತ್ ರಿಲೀಸ್ ಬಿಟ್ಟು. 15 ಲಕ್ಷ ಅಂತ ಅನ್ಕೊಂಡಿದ್ದು 80 ಲಕ್ಷ. ಬಸ್ಸೇ ಸ್ಕ್ರಿಪ್ಟಲ್ಲಿ ಸಿಗದೆ ಇರೋ ಥರ ಯಾವ ಥರ ಹೋದೆ, ಇಲ್ಲಿ ಬಜೆಟಲ್ಲಿ ನಮ್ಗೆ ಸಿಗಲಿಲ್ಲ ಹೋಯ್ತು. ಅಂದರೆ ಇಲ್ಲಿ ತುಂಬ ಒಂದು 10 ಸಿನಿಮಾಕ್ಕೆ ಆಗೋಷ್ಟು ಅನುಭವ ಆಯಿತು. ಬಟ್ ಖುಷಿ ಇದೆ ಬಸ್ಸೆ ಪೇಪರಿಂದ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ. ಅವ್ನು ಯಾಕಂದ್ರೆ ಕನಸಲ್ಲೂ ಕಂಡಿರಲಿಲ್ಲ ಫಸ್ಟ್ ಆಫ್ ಆಲ್. ಅವ್ನಿಗೆ ಇವತ್ತಿಗೂ
ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂತ 0.1% ಅವ್ನಿಗೆ ಫೀಲ್ ಆಗ್ತಿಲ್ಲ. ಅವ್ನು ಹೇಳಿರೋದು ಅವ್ರ ಹುಡುಗಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಅವ್ರ ಹುಡುಗಿಗೋಸ್ಕರ ಬಂದು ಇಲ್ಲಿ ಸಿನಿಮಾ ಮಾಡ್ತಾ ಇದ್ದಾನೆ ಹೊರತು ಅವ್ನ ಸ್ವಾರ್ಥಕ್ಕೆ ಅವ್ನು ಬಂದು ಯಾವತ್ತೂ ಏನೂ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಇದೆಲ್ಲ ಅವಳಿಗೆ ತಲುಪಬೇಕು. ಸೊ ಒಂದು ಸಿನಿಮಾ ಮಾಡಿದ್ರೆ ಹಿಂದೆ ಸುಮಾರು ಸ್ಫೂರ್ತಿಗಳಿರುತ್ತೆ, ಆ ಥರದ ಸ್ಫೂರ್ತಿ ಇದರಲ್ಲಿ ನಿಮ್ಮ ಹುಡುಗಿ. ಹೌದು. ನಾನು ಇವತ್ತಿಗೂ ಎದ್ದು ಅವಳ ಮುಖನೇ ನೋಡೋದು ಬೆಳಗ್ಗೆ. ಪ್ರತಿ ನನ್ನ ನೈಟ್ ಟೈಮ್ ನಾನು ಸ್ಕ್ರಿಪ್ಟ್ ಮಾಡೋದು ಜಾಸ್ತಿ. ನಾನು ಇವತ್ತೇನಾದರೂ ಅವಳ ಮೇಲೆ ಆಣೆ ಮಾಡಿಬಿಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ನಿನ್ನ ಮೇಲೆ ಆಣೆ ಬಂಗಾರ, ನಾನು ಇವತ್ತು ನೈಟಲ್ಲಿ ಸ್ಕ್ರಿಪ್ಟ್ ಮಾಡ್ಬೇಕಂದ್ರೆ 9 ಗಂಟೆಯಿಂದ ಬೆಳಗ್ಗೆ 5:30-6 ಗಂಟೆವರೆಗೂ ನಾನು ಸ್ಕ್ರಿಪ್ಟ್ ಮಾಡ್ತೀನಿ ನೈಟು. ನೈಟೇ ತುಂಬ ಡೆವಲಪ್ ಆಗೋದು ಕೆಲವೊಂದು ಇದು. ಆಮೇಲೆ ಇನ್ನೊಂದು ಏನಂದರೆ, ಲವ್ ಫೇಲ್ ಆದಾಗ ಅವಳು ನನ್ನ ಹತ್ರ ಭಾಷೆ ಮೇ ಬಿ ದೂರ ಆಗ್ತೀನಂತ ಏನೋ ಗೊತ್ತಿಲ್ಲ, ಭಾಷೆ ತೊಗೊಂಡಿದ್ಲು. ನಿನ್ನ ಜೀವನದಲ್ಲಿ ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ ಭಾಷೆ ತೊಗೊಂಡಿದ್ಲು. ಸೊ ಮೇ ಬಿ ಅವಳಿಗೆ ಗೊತ್ತಿತ್ತೆ ನನ್ನ ಕೈ ಕೊಟ್ಟರೆ ಹಾಳಾಗ್ತಾನ ಅಂತ. ಮೋಸ್ಟ್ಲಿ ಇಲ್ಲ ಮನು, ಅದು ತುಂಬ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅಪ್ಪೇನೇನಂತ. ನಂತರ ತುಂಬ ಜನ ಇದ್ದಾರೆ ಲವ್ ಫೇಲ್ ಆಗಿರೋರು. ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಕುಡಿದು ಬೀಳ್ತಾರೆ. ಅವರು ಸುಮ್ಮನೆ ಕುಡಿಯಲ್ಲ, ಅವ್ರಿಗೆ ಹೇಳ್ಕೊಳ್ದಂತಹ ನೋವುಗಳಿರ್ತವೆ, ಅದಕ್ಕೆ ಅದನ್ನ ಮರೆಯೋಕ್ಕೆ ಕುಡಿದು ಮಲ್ಕೋತಾರೆ. ನಾವೇನು ಕುಡಿತಾರ ಅಂತೀವಿ. ನಂತರ ಸುಮಾರು ಜನ ಇದ್ದಾರೆ. ಬಟ್ ಮೇ ಬಿ ಅವಳು ಭಾಷೆ ತೊಗೊಂಡಿಲ್ಲ ಅಂದ್ರೆ ನಾನು ಆ ಥರ ಆಗ್ತಿದ್ನೇನು. ಒಂದೊಂದ್ಸರಿ ಅನಿಸ್ತಾ ಇರುತ್ತೆ ಕುಡಿದು ಬಿಡೋಣ ಅಂತ. ಅವಳನ್ನು ಬರ್ತೀನಿ, ಇಲ್ಲ ಅದು ಆಗಲ್ಲ. ಬಟ್ ನಾನು ಏನು ಒಂದೊಂದು ಪ್ರತಿಯೊಂದು ಹೆಜ್ಜೆ ಇಟ್ಟಾಗ್ಲೂ ಅವಳು ನೆನೆಸ್ಕೊಂಡು ಅವಳ ಮೇಲೆ ಪ್ರೀತಿಯಿಂದನೇ ಹೋಗ್ತಾ ಇದ್ದೀನಿ. ಅದೊಂದು ಹೆಣ್ಣು ಅಂದ್ರೆ ಒಂದು ಅದ್ಭುತ ಶಕ್ತಿ ಅಂತಾರೆ. ಆ ಶಕ್ತಿ ನನಗೆ ಹಿಂದೆ ಇರೋದ್ರಿಂದನೇ ನಾನು ಇಲ್ಲವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ತಮಾಷೆ ವಿಷಯ ಅಲ್ಲ. ಸುಮಾರು ಒಂದು 6-7-8 ಕೋಟಿ ಜನಸಂಖ್ಯೆಯಲ್ಲಿ ಪ್ರೇಮ ಮೇಡಮ್ ಆಯಿತು, ಒಬ್ಬ ಹರೀಶ್ ಸರ್ ಆಯಿತು, ಒಬ್ಬ ಕಾಶಿನಾಥ್ ಹೋಲಿಸ್ತಾರೆ ಅಂದರೆ ಇಷ್ಟು ಜನದಲ್ಲಿ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ತಾನೆ. ಸೊ ಈ ಅದೃಷ್ಟ ಯಾರಿಗೂ ಬರಲ್ಲ. ಸೊ ಈಗ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಈ ಸಿನಿಮಾ ಮಾಡಿರೋದು ಗೊತ್ತಾ ಅವ್ರಿಗೆ? ಮೇ ಬಿ ಗೊತ್ತಿದೆ, ಗೊತ್ತಿಲ್ಲ. ಸೊ ನಾನು ಇಲ್ಲಿ ಬಂದು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಮೇ ಬಿ ಇಂಟರ್ವ್ಯೂ ನೋಡಿದ್ರೆ ಏನಾದ್ರು ಗೊತ್ತಾಗ್ಬೋದೇನೋ. ಸೊ ಎಲ್ಲೇ ಇದ್ದಾಳೆ, ಚೆನ್ನಾಗಿದ್ದಾಳೆ. ಬಟ್ ಒಂದಂತೂ ಸತ್ಯ, ಅವಳು ಹೇಳಿದ ಥರ ಆದಮೇಲೆ ವಾಟ್ ನೆಕ್ಸ್ಟ್ ಅದು ನೀವು ಹೇಳಬೇಕು. ಒಂದ್ಸಲ ಅವಳು ಮದುವೆ ಆದಾಗ್ಲೇ ಆ ರಂಗ ಸತ್ತೋಗ್ಬಿಟ್ಟ. ಅವಳ ಮೆಸೇಜ್ಗಳು ಮತ್ತೆ ಮರು ಜನ್ಮ ಕೊಡ್ತು ನನಗೆ. ಬಟ್ ಈಗ ಅವಳು ಹೇಳಿದ್ಮೇಲೆ ಆದಮೇಲೆ ಮರು ಜನ್ಮ ಕೊಡೋಕ್ಕೆ ಏನೂ ಇಲ್ಲ. ಬಟ್ ಈ ಸಿನಿಮಾ ಕಲಾಭಿಮಾನಿಗಳಿಗೆ ಇಷ್ಟ ಆಯಿತು ಅಂದರೆ, ಒಬ್ಬ ಒಳ್ಳೆ ನಿರ್ದೇಶಕನಾಗೋ ನಟನಾಗೋ ನಿಮ್ಮನ್ನು ಸ್ವೀಕರಿಸಿದ್ರು ಅಂದರೆ ಪ್ರಾಬಬ್ಲಿ ಆ ಜನಗಳಿಗೋಸ್ಕರ ಅಟ್ಲೀಸ್ಟ್ ಮತ್ತೆ ಸಿನಿಮಾನೇ ವ್ಯಕ್ತಪಡಿಸಲೇಬೇಕಾಗಿದೆ, ಮತ್ತೊಂದು ಸಿನಿಮಾ ಮಾಡಲೇಬೇಕಾಗಿದೆ. ಮಾಡ್ತೀನಿ. ಅವಳು ಹೇಳಿದ ಥರ ಆಗೋವರೆಗೆ ಈಗ ನನಗೆ ಒಂದು 8 ವರ್ಷ ಜರ್ನಿ ಹಿಡಿದಿದೆ ಇಲ್ಲಿ ಬರೋಕ್ಕೆ. ಮತ್ತು ಇಲ್ಲಿಂದ ಒಂದು 4 ಜನಕ್ಕೆ ಗೊತ್ತಾಗ ಇನ್ನೂ ನನಗೆ ಒಂದು 4 ವರ್ಷ 5 ವರ್ಷಗಳು ಟೈಮ್ ಬೇಕು. ನಾನು ಹೊರಗಡೆ ಬಂದರೆ ಜನ ಇವರು ಅಂತ ಗುರುತಿಸೋಕ್ಕೆ. ಸೊ ಅವಳು ಹೇಳಿದ ಥರ ಆಗ್ತೀನಿ. ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಅದಕ್ಕೆ ಕ್ವಶನಿಗೆ ಆನ್ಸರೇ ಇಲ್ಲ ನನ್ನ ಹತ್ರ. ಇಲ್ಲ ಮನು, ಅದು ನಿಜವಾಗ್ಲೂ ನನ್ನ 4 ಗೋಡೆಗಳ ಮಧ್ಯೆನೇ ಗೊತ್ತು ನನ್ನ ಕಷ್ಟ ಏನಂತ. ದಿನ ಅಳದೆ ನಾನು ಮಲಗಲ್ಲ, ಕಣ್ಣೀರು ಹಾಕಿದೆ. ಮನ್ಸಾರು ಇಷ್ಟಪಟ್ಟ ಹುಡುಗಿ ಪ್ರತಿದಿನ ಇನ್ನೊಬ್ಬನ ಜೊತೆ. ಈಗ 10 ವರ್ಷ ಆಗಿದೆ ಅದಕ್ಕೆ. ಈಗ ಪ್ರಾಬಬ್ಲಿ ಇಟ್ಸ್ ಟೈಮ್ ಟು ಮೂವ್ ಆನ್ ಅನ್ಸುತ್ತೆ. ಅಂದರೆ ಸಿನಿಮಾ ಪ್ರಾಬಬ್ಲಿ ಆ ಎಲ್ಲ ನೋವುಗಳನ್ನು ಒಂದಷ್ಟು ಕಡಿಮೆ ಮಾಡಿದೆ ಅಂತ ಅನ್ಕೋತೀನಿ. ಇಲ್ಲ ಇನ್ನೂ ಜಾಸ್ತಿ ಮಾಡ್ತಿದ್ದೆ. ಯಾಕಂದ್ರೆ ಅವ್ಳು ಹೇಳೋ ಥರ ಆಗ್ತಾ ಇದ್ದೀನಲ್ಲ, ನೋವು ಜಾಸ್ತಿ ಆಗ್ತಿದ್ದು. ಖುಷಿ ಇಲ್ಲ ನನಗೆ. ಎಲ್ಲರೂ ನನ್ನ ಪ್ಲೇಸಲ್ಲಿ ಬೇರೆ ಇದ್ದರೆ ತುಂಬ ಇದು ಮಾಡೋರು. ಬಟ್ ನನಗೆ ಖುಷಿ ಅನ್ನೋದೇ ಇಲ್ಲ. ಯಾಕಂದರೆ ನನ್ನ ಖುಷಿನೇ ದೂರ ಆಗಿದೆ. ಅರಮನೆ ಇಲ್ದ್ಮೇಲೆ ಮಹಾರಾಣಿನೇ ಇಲ್ದ್ಮೇಲೆ ಅರಮನೆ ಕಟ್ಟಿಸಿ ಏನು ಪ್ರಯೋಜನ? ಬಟ್ ಇದೆಲ್ಲ ಅವಳು ನಡೆಸ್ತಿರೋದು, ಇದೆಲ್ಲ ಅವಳಿಗೋಸ್ಕರ ಮಾಡ್ತಿರೋದು. ಬಟ್ ನನಗೆ ನನ್ನ ಕನಸಲ್ಲೂ ನಾನು ಒಬ್ಬ ಆ್ಯಕ್ಟ್ರ್ ಆಗ್ಬೇಕಂತ ಕನಸು ಬೆಳೋಕ್ಕೂ ಸಾಧ್ಯ ಇಲ್ಲ. ಆ್ಯಕ್ಟ್ರ್ ಡೈರೆಕ್ಟರ್ ಆಗಬೇಕು. ನೋಡಿ, ನೀವೇ ನೋಡಿ, ಎಷ್ಟು ಜನದಲ್ಲಿ ಇಲ್ಲಿ ಬಂದು ಈ ಮಟ್ಟಕ್ಕೆ ಎಷ್ಟೋ ಜನ ಬರ್ತಾರೆ ಸಿನಿಮಾ ಮಾಡೋಕ್ಕೆ ಇಂಡಸ್ಟ್ರಿಗೆ. ಬಟ್ ಅದೃಷ್ಟ ಅನ್ನೋದು ಯಾರನ್ನೂ ಕೈ ಹಿಡ್ದಿಲ್ಲ. ಮೇ ಬಿ ನನಗೆ ಅವಳು ಹಿಂದೆ ಇಟ್ಕೊಂಡು ಬಂದಿರೋದಕ್ಕೆ ಏನಾದರೂ ಕೈ ಹಿಡಿದಿದ್ದೇನೋ. ಬಟ್ ಇದು ಇನ್ನೂ ಆರಂಭ ಮನು. ಈ ಬರ್ಗೆಟ್ ಬಸ್ಯ ಇದು ಇನ್ನೂ ಫಸ್ಟ್ ಸ್ಟೆಪ್ ನಂದು. ಇನ್ನು ನೆಕ್ಸ್ಟ್ ಬರೆದಿದೆ ಅಲ್ವಾ, ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕಂದರೆ ನಾನು ಸ್ಕ್ರಿಪ್ಟಿ ಟೈಮ್ ತೊಗೋತೀನಿ. ಒಂದು ಸೀನ್ ಬರಿಬೇಕಾದ್ರೆ ಎಷ್ಟು ಕೋಟಿ ಜನಕ್ಕೆ ಈ ಸೀನ್ ಬರೆದ್ರೆ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಒಂದು ಫಸ್ಟ್ ಯೋಚನೆ ಮಾಡ್ತೀನಿ. ಸುಮಾರು 1.5-2 ವರ್ಷ ನಾನು ಒಂದು ಸಿನಿಮಾಗೆ ಸ್ಕ್ರಿಪ್ಟ್ ಮಾಡೋಕ್ಕೆ ಟೈಮ್ ತೊಗೋತೀನಿ. ಆಗ ತೊಗೊಂಡು ನಾನು ಸಾಯದೊಳಗಡೆ 5 ಸಿನಿಮಾ ಆದರೂ ದ ಬೆಸ್ಟಲ್ಲಿ ಇರಬೇಕು. ಜನ ಆ ಸಿನಿಮಾ ಬಗ್ಗೆ ಮಾತಾಡಬೇಕು.
ಬಟ್ ಇದೇನಾಗುತ್ತೆ, ಇದು ಆರಂಭ ಹಾಕಿದ್ದೀನಿ, ಇನ್ನು ಇದ್ರದ್ದು ಸೀಕ್ವೆಲ್ ಬರ್ತಾ ಇದೆ, BB2 ಬರ್ತಾ ಇದೆ. ಹ್ಮ್ ಅದು ಔಟ್ ಅಂಡ್ ಔಟ್ ಪಕ್ಕಾ ಕಾಮಿಡಿ. ಇಲ್ಲ ಎಲ್ಲ ಬೆಂಗಳೂರಲ್ಲಿ ನಡೀತಕ್ಕಂಥ ಸಬ್ಜೆಕ್ಟ್, ಔಟ್ ಅಂಡ್ ಔಟ್ ಕಾಮಿಡಿ. ಹ್ಮ್ ಸೊ ಇದರಲ್ಲಿ ನನಗೆ ಒಂದು ಸ್ವಲ್ಪ ಅನುಭವಗಳಾಯಿತು. ನೆಕ್ಸ್ಟ್ ಆ ಅನುಭವಗಳನ್ನೆಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಇದು ಮಾಡ್ತಾ ಹೋಗ್ತೀನಿ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ. ಕಲ್ತ್ಕೊಂಡೆ. ಸಿನಿಮಾ ಒಂದ್ಸಲಿ ತಯಾರಾದ್ಮೇಲೆ ಸುಮಾರಷ್ಟು ಜನಗಳಿಗೆ ತೋರಿಸಿದೀನಿ ಅನ್ಸುತ್ತೆ ಪ್ರಾಬ್ಲಿ. ಅಂದ್ರೆ ಅದ್ರ ಟ್ರೈಲರು, ಟೀಸರು, ಬೈಟ್ಸ್ ತಗೊಳ್ಳೋದಕ್ಕೆಲ್ಲ ಹೆಂಗ್ ಬಂತು ರೆಸ್ಪಾನ್ಸು? ಅದು ಫಸ್ಟ್ ಆಫ್ ಆಲ್ ಇದನ್ನ ಎಲ್ಲ ನನಗೆ ಫಸ್ಟ್ ನಾನು ಆರ್ ಚಂದ್ರ ಸರ್ ಹತ್ರ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಅವರಿಗೆ ನಾನು ಒಂದು ಮೆಸೇಜ್ ಹಾಕ್ತೀನಿ, ನಮ್ಮದು ಸಿನಿಮಾದೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಸರ್, ಇದನ್ನ ಟೀಸರ್ ಲಾಂಚ್ ಮಾಡಿಕೊಡ್ಬೇಕು ಅಂತ. ಅವ್ರು ನೋಡ್ತಾರೆ, ತಿರ್ಗಾ ಕಾಲ್ ಮಾಡ್ತೀನಿ ನಾನು, ವೇಟಿಂಗ್ ಬರುತ್ತೆ. ಆದಮೇಲೆ ನಾನು ಸುಮ್ಮನೆ ಇರ್ತೀನಿ, ತಿರ್ಗಿ ಅವರೇ ಫೋನ್ ಮಾಡ್ತಾರೆ. ನನಗೆ ಶಾಕು, ಆರ್ ಚಂದ್ರ ಸರ್ನ ಕಾಲ್ ಮಾಡ್ತಿರೋದು. ರಿಸೀವ್ ಮಾಡ್ತೀನಿ, ಸರ್ ಈ ಥರ ಮಾಡಿದ್ದೀನಿ, ನೀವು ಲಾಂಚ್ ಮಾಡಿಕೊಡ್ಬೇಕು. ನಾನು ಹಾಕಪ್ಪ ಯಾರ ಕೈಲಿ ಏರಕ್ಕೆಲ್ಲ ಮಾಡಿಸಿ, ಇಲ್ಲ ಸರ್ ನೀವೇ ಮಾಡ್ಕೊಡ್ಬೇಕು ಅಂತ ನಾನು ಆಟ ಇಡ್ತೀನಿ. ಸರ್ ಆಯ್ತು, ನಮ್ಮ ಆಫೀಸ್ ಕಡೆಯಿಂದ ಫೋನ್ ಬರುತ್ತೆ ಬನ್ನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಆಫೀಸ್ ಕಡೆಯಿಂದ ಫೋನ್ ಬರುತ್ತೆ, ಹೋಗಿ ಲಾಂಚ್ ಮಾಡಿಸ್ಕೊಂಡ್ ಬರ್ತೀವಿ. ಅವ್ರು ತುಂಬ ಖುಷಿ ಪಡ್ತಾರೆ ಆರ್ ಚಂದ್ರ ಸರ್. ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಅವರು ಡೌನಿಂದ ಬಂದಿರೋದಲ್ಲ, ಹಸಿವು ಏನಂಬುದು ಗೊತ್ತಿರುತ್ತೆ. ಅವ್ರು ತುಂಬ ಅವ್ರು ಮಾಡ್ತಾರೆ. ಅಲ್ಲಿಂದ ನನಗೆ ಸೆಲೆಬ್ರಿಟಿ ಬೈಟ್ಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದ್ರಲ್ಲಿ ಒಬ್ರು ಅದ್ದೂರಿ ಬಸವ ಅಂತ ನಮ್ಮ ಕಡೆಯವರೇ ಬರ್ತಾರೆ, ಇದನ್ನೆಲ್ಲ ನೋಡ್ಬಿಟ್ಟು. ಅವ್ರು ಬಂದು ಇವಾಗೇನು ನಮ್ಮ ಸಿನಿಮಾಗೆ ಬೈಟ್ಸ್ ಕೊಟ್ಟಿದಾರ, ಏನೇನು ಕೊಟ್ಟಿದ್ದಾರೆ, ಪ್ರತಿಯೊಂದು ಈ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಅವರೆಲ್ಲ ಕರ್ಕೊಂಡೋಗಿ ಎಲ್ಲ ಕಡೆ ಬೈಟ್ಸ್ ಕೊಡ್ಸಿರೋದಲ್ಲ ಅವರೇ. ಸೊ ಈ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಈ ಬೈಟ್ಸ್ ಕೊಡ್ಬೇಕಾದ್ರೆಲ್ಲ ಸುಮಾರು ಜನ ಸೆಲೆಬ್ರಿಟಿಗಳು ನೀವು ಮಾಡಿರುವಂತಹ ಟೀಸರು, ಟ್ರೈಲರು ಅಥವಾ ಕಾಶಿನ ಥರ ಕಾಣಿಸ್ತಾರ ಅಂತ ಸುಮಾರು ಜನ ಹೇಳಿದ್ರಲ್ಲ, ಏನ್ ಬಂತು ರೆಸ್ಪಾನ್ಸ್ ಅಲ್ಲಿ? ನಗ್ತಾ ಇದ್ರು ಎಲ್ರು, ನಗ್ತಾ ಇದ್ರು, ಚೆನ್ನಾಗಿದೆ, ಒಳ್ಳೇದೇನೋ ಆಗುತ್ತೆ ಅಂತ. ಆಮೇಲೆ ಇದು ನೀವಲ್ಲ ಬೇರೆ ಯಾರು ನೋಡಿದ್ರೆ ಇದು ಒಂಚೂರು ನೆಗೆಟಿವ್ ಆಗಿ ಹೋಗ್ಬೋದೇನು, ಮೇ ಬಿ, ನನಗೆ ಗೊತ್ತಿಲ್ಲ. ಟೀಸರ್ ಟ್ರೈಲರ್ ನೋಡಿದ್ರೆ ಏನು ಈ ಥರ ಇಟ್ಟನ ಅಂತ. ಬಟ್ ನಿಜವಾದ ಕತೆ ಬೇರೆನೇ ಇದೆ. ನಾನು ಟೀಸರ್ ಟ್ರೈಲರ್ ಎಲ್ಲ ಅದನ್ನ ತೋರಿಸಿಲ್ಲ, ಅದು ಕತೆ ಬೇರೆನೇ ಇದೆ. UA 13+ ನೋ ಕಟ್ಸ್ ಕೊಟ್ರು ಸೆನ್ಸರ್. ಆಮೇಲೆ ಖುಷಿ ವಿಷಯ ಏನಂದ್ರೆ ಪಾರ್ಟಿ ಯಾವಾಗ ಬರುತ್ತೆ ಅಂತ ಕೇಳಿದ್ರು ಸೆನ್ಸರ್ ಮಂಡಳಿ ಅವರೇ. ಖುಷಿ ಆಯ್ತು ನನಗೆ. ಸೊ ಈ ಥರ ರೆಸ್ಪಾನ್ಸ್ ಅಂತ ಎಲ್ಲರ ಕಡೆಯಿಂದ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೀಟ್ ಮಾಡೋ ಪ್ರತಿ ಸಿನಿಮಾ ತಂಡಕ್ಕೂ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಆಗಿರೋದ್ರಿಂದ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತಾ ಇರ್ತೀನಿ. ಸೊ ಬರ್ಗೆಟ್ ಬಸ್ಯ ಜರ್ನಿಯಲ್ಲಿ ನಿಮ್ಮ ಖಡಕ್ ಮೂಮೆಂಟ್ ಏನು? ಅಂದರೆ ಈಗಲೂ ಕಣ್ಮುಚ್ಚಿದ ತಕ್ಷಣ ನೆನಪಾಗೋದು ಖಡಕ್ ಮೂಮೆಂಟ್ ಬರ್ಗೆಟ್ ಬಸ್ಯ ಜರ್ನಿನಲ್ಲಿ ಯಾವುದು? ನಮ್ಮ ಹುಡುಗಿನೇ, ಅವಳೇ ನನಗೆ ಪ್ರಪಂಚ. ಅವಳಿಲ್ಲ ಅಂದ್ರೆ ನಾನಿಲ್ಲ. ಇವಾಗಲೂ ಉಸಿರಾಡ್ತಿದ್ದೀನಿ ಅಂದ್ರೆ ಕಾರಣ ಅವಳೆ. ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿದ್ದೆ ಅಂದ್ರೆ ಕಾರಣ ಅವಳೆ. ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನನ್ನ ಕಣ್ಣುಗಳು ಹುಡುಕ್ತಾ ಇರ್ತಾವೆ, ಎಲ್ಲಿದ್ದಾಳೆ. ನಿಮ್ಗೊಂದು ವಿಷಯ ಹೇಳ್ಬೇಕು, ನಾನು ಮೊನ್ನೆ ಕುಂಭಮೇಳಕ್ಕೆ ಹೋಗಿರೋದನ್ನು ಯಾರೋ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಹೋಗಿದಾರಾ ಅಂತ. ಅವಳು ಹೋಗಿ ಬಂದ್ಮೇಲೆ 1 ವೀಕ್ 10 days ಅವ್ರು ಹೋಗಿದ್ರಾ? ಅವ್ರು ಹೋಗಿದ್ರು, ಫ್ಯಾಮಿಲಿ ಜೊತೆ ಹೋಗಿದ್ರು. ಅವಳು ಹೋಗಿ ಬಂದ್ಮೇಲೆ ನನಗೆ ಯಾಕೋ ಹೋಗ್ಬೇಕು ಅನಿಸ್ತು. ಅವಳು ಇಟ್ಟಿರೋ ಹೆಜ್ಜೆಲಿ ನಾನು ಹೆಜ್ಜೆ ಇಡಬೇಕು. ಹುಡುಕ್ತಾ ಇದ್ದೆ ಅಲ್ಲಿ ಹೋದಾಗ, ಇಲ್ಲಿ ಕಾಲಿಟ್ಟಿರ್ಬೋದಾ, ಇಲ್ಲಿ ಇಟ್ಟಿರ್ಬೋದಾ, ಇಲ್ಲಿ ನಿಂತ್ಕೊಂಡಿರ್ಬೋದಾ ಅಂತ ಹುಡುಕ್ತಾ ಇದ್ದೆ. ಅವಳು ನೋಡಿರೋ ಪ್ಲೇಸ್ನ ಇದು ನೋಡಿರ್ಬೋದಾ, ಅವಳು ನೋಡಿರೋದು ಏನೋ ಅವಳಂದ್ರೆ ಅಷ್ಟೊಂದು ಅದು ಹುಚ್ಚು ಅಂತಾರಲ್ಲ, ಹುಚ್ಚುತ್ತನಿಲ್ಲದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿದ್ದಿಲ್ಲ. ಹುಚ್ಚು ಪ್ರೀತಿ ನನಗೆ ಅವಳಂದ್ರೆ, ಅದು ಹೇಳ್ಕೊಳಕ್ಕೂ ಆಗಲ್ಲ. ಅವಳು ಏನಾದರೂ ಬಂದರೆ ದಿನ ಅವಳು ಕಾಲು ತೊಳ್ಕೊಂಡು ನೀರು ಕುಡಿಬೇಕು ಅನಿಸ್ತಾ ಇದೆ ನನಗೆ, ಗೊತ್ತಾ. 10 ವರ್ಷದಿಂದ ಒಂದ್ಸಲ ನೀವು ಮಾತಾಡಿಲ್ವಾ? ಅಲ್ಲಿರೋದು ನಮ್ಮ ಹುಡುಗಿ, ಬೇರೆ ಆ ಪ್ಲೇಸಲ್ಲಿ ಬೇರೆ ಯಾರೇ ಆಗಿದ್ರು ಫೋನ್ ಮಾಡೋಳು, ಮೇ ಬಿ ಬರೋಳರೇನೋ. ಅಲ್ಲಿರೋದು ನಮ್ಮ ಹುಡುಗಿ, ಅಷ್ಟು ಸಾಮಾನ್ಯವಾಗಿ ಅವಳು ಕಿತ್ತಲ್ಲ. ಅವಳು ಏನಿದ್ರು ಮನಸ್ಸಲ್ಲಿ ಇಟ್ಕೋತಾಳೆ. ಅವಳು ಏನಂಬ ನನಗೆ ಗೊತ್ತು. ಎಂಥ ನೋವಿದ್ರು ಮನಸ್ಸಲ್ಲಿ ಇಟ್ಕೋತಾಳೆ, ಹೊರಗಡೆ ಹೇಳಲ್ಲ. ನಾನಾಗಲಿ ಅವಳ ಮುಂದೆ ಹೇಳ್ಕೊತೀನಿ, ಅವಳು ಏನೂ ಹೇಳಲ್ಲ. ಆ ಥರ ಒಂದು ಕಲ್ ಮನ್ಸು ಅಂತಾರಲ್ವ, ಆ ಥರ ಕಲ್ ಮನ್ಸು. ಸೊ ಅವಳು ಹೇಳಿದ ಥರ ಆದಮೇಲೆವರೆಗೂ ನೋಡ್ತೀನಿ. ಮೇ ಬಿ ಏನಾದರೂ ನನಗೆಲ್ಲೋ ಒಂದು ನಾವು ಹಣ್ಣನ್ನು ಮುದುಕಿ ಆಗಿ ಬಂದ್ರೂ ನಮಗೆ ಅದೇ ಫೀಲ್ ಇರುತ್ತೆ. ಸೇಮ್ ಅದೇ ಥರ ನಾವು ಪ್ರೀತಿ ಮಾಡ್ತೀವಿ, ಅದೇ ಥರ ಇದು ಮಾಡ್ತೀವಿ. ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರು, ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೋಬೋದಲ್ವಾ, ನಿನಗೇನು ಲೈಫ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಆಗ್ತಾ ಇದೆಯಾ, ಒಳ್ಳೆಯವ್ರು ಸಿಗ್ತಾರೆ ಮದುವೆ ಮಾಡ್ಕೋಬೋದಲ್ಲ. ಒಳ್ಳೆಯವ್ರು ಸಿಗ್ತಾರೆ, ಅದಕ್ಕೆ ಕಾರಣಕರ್ತರು ಯಾರು? ಈಗ ನಾನು ಈ ಸಿಂದಿಂದ ನೆಕ್ಸ್ಟ್ ಸಿಂದ ಏನೋ ಒಂದು ಲೆವೆಲ್ಗೆ ಹೋಗ್ತೀನಿ, ಅವಳು ನನ್ನ ಮದುವೆ ಮಾಡ್ಕೊಂಡು ಬರೋಳು, ಇವನ ಹತ್ರ ದುಡ್ಡಿದೆ, ಇವನೊಂದು ಪೋಷನ್ ಇಲ್ದಲ್ಲ ಅಂತ ಬರ್ತಾರೆ. ಬಟ್ ಇದನ್ನೆಲ್ಲ ಕೊಟ್ಟಿರೋರು ನಮ್ಮ ಹುಡುಗಿ. ಕೊನೆಯದಾಗಿ ಸಿನಿಮಾ ಇದೇ ಮಾರ್ಚ್ 21 ರಿಲೀಸ್ ಆಗ್ತದೆ. ಅಂದರೆ ಪ್ರಾಬಬ್ಲಿ 10 ವರ್ಷದ ಕನಸು. 2015ರಲ್ಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಆ್ಯಂಡ್ 18ರಲ್ಲಿ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತೀರಾ, 20ರಲ್ಲಿ ಲಾಕ್ಡೌನ್ ಬರುತ್ತೆ, ನಂತರ ಸಿನಿಮಾ ಮಾಡ್ತೀರಾ. 10 ವರ್ಷ ಆದಮೇಲೆ ಸಿನಿಮಾ ತೆರೆ ಕಾಣ್ತಿದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು. ನೀವು ಆಡಿಯನ್ಸ್ಗೆ ಒಂದೇ ಮತ್ತೆ ಹೇಳೋದು, ನೀವು ಬಸ್ಸೇನ ನಿಮ್ಮೊಳಗಡೆ ಇನ್ನೊಬ್ಬ ಬಸ್ ಇರ್ತಾನೆ, ಅವ್ನು ನೋಡ್ಬೇಕಂದ್ರೆ ಸಿನಿಮಾಗೆ ಬನ್ನಿ. ಪ್ರತಿಯೊಬ್ಬನಲ್ಲೇ ಇರ್ತಾನೆ, ಬಟ್ ಅವನು ಹೊರಗಡೆ ಬರಲ್ಲ. ಹುಡುಗಿರು ನೋಡಿದಾಗ ಅವಾಗ ಹೊರಗೆ ಬರ್ತಾ ಇರ್ತಾನೆ. ಸೊ ಅಂಥವರೆಲ್ಲ ಬಸ್ಸನ್ನು ನೋಡ್ಬೋದು. ಆಮೇಲೆ ಮೇಯ್ನಾಗಿ ಹೆಣ್ಮಕ್ಳು ಒಂದು ಮೆಸೇಜ್ ಹೋಗುತ್ತೆ. ಹೆಣ್ಮಕ್ಳು ಅದು ನೋಡಿದ್ರೆ ಒಂಥರ ಏನೋ ಚೇಂಜಸ್ ಆಗ್ಬೋದೇನು.
ಯಾಕಂತಂದರೆ ಈ ಊರಿಂದ ಇಲ್ಲೆಲ್ಲ ಓದ್ಕೊಳಕ್ಕೆಲ್ಲ ಬಂದಿರ್ತಾರೆ, ಬಟ್ ಇಲ್ಲಿ ಏನೇನಾಗುತ್ತೆ ಏನೇನಿಲ್ಲ, ಅವ್ರು ಬಂದಿರೋದು ಯಾಕೆ, ಇಲ್ಲಿ ಏನು ಮಾಡ್ತಿದ್ದಾರೆ. ಸೊ ಅದಕ್ಕೆಲ್ಲ ನೋಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಒಂದು 100 ಜನದಲ್ಲಿ ಒಬ್ಬರಿಬ್ರು ಚೇಂಜ್ ಆಯ್ತು ಅಂದರೆ ಬಸ್ ಗೆದ್ದ. ತುಂಬ ಒಳ್ಳೇದಾಗಲಿ ನಿಮಗೆ ಆ್ಯಂಡ್ ಸಿನಿಮಾ ಯಶಸ್ಸು ಕಾಣಲಿ. ಆ್ಯಂಡ್ ತುಂಬ ಜನ ಸೆಲೆಬ್ರಿಟಿಗಳು ಹೇಳಿರೋ ಹಾಗೆ ಮತ್ತೊಬ್ಬ ಕಾಶಿನಾಥ್ ನಮಗೆ ಸಿಗಲಿ. ಅದೇ ಥರ ಇಂಡಸ್ಟ್ರಿಲಿ ಅಂಥ ಸಿನಿಮಾಗಳಿಂದ ಎಂಟರ್ಟೈನ್ ಮಾಡ್ತಾ ಪ್ರಾಬಬ್ಲಿ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ಹೋಗ್ತಾ ಇರಿ. ತುಂಬ ಒಳ್ಳೇದಾಗಲಿ ನಿಮಗೆ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಖುಷಿ ಆಯಿತು.